ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಸ್ಥಳೀಯ ಸಮಿತಿ ಕೋಲಾರ ಇವರ ವತಿಯಿಂದ ಕೋಲಾರ ನಗರ ಉಪವಿಭಾಗ ಇಂಜಿನಿಯರಿಂಗ್ ಸಹಾಯಕ ಕಾರ್ಯನಿರ್ವಾಹಕ ಶ್ರೀ KMV ಸ್ವಾಮಿರವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಕೋಲಾರದ KEB ಸಮುದಾಯ ಭವನದಲ್ಲಿ ನಡೆಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ನನಗೆ ಮೊದಲು ಸಂಸ್ಥೆ ಮತ್ತು ಸಂಘ ಮುಖ್ಯ. ನೌಕರರು ಕುಟುಂಬದಂತೆ. ಕುಟುಂಬದ ಯಾವುದೇ ಸದಸ್ಯನಿಗೆ ಸಮಸ್ಯೆ ಆದಾಗ ನನಗೆ ಸಮಸ್ಯೆ ಆದಂತೆ. ಹಾಗಾಗಿ ಸುರಕ್ಷಿತ ಕ್ರಮಗಳನ್ನು ಪಾಲಿಸಿ ಕಾರ್ಯನಿರ್ವಹಿಸಿ. ಕಾರಣ ನೀವು ನಮ್ಮ ಕುಟುಂಬದವರೇ. ನಿಮ್ಮ ಹಿಂದೆ ನಿಮ್ಮ ಕುಟುಂಬವಿದೆ. ಹಾಗಾಗಿ ಎಲ್ಲರೂ ಸುರಕ್ಷಿತವಾಗಿರಿ. ಕೆಲಸಗಳನ್ನು ಸಕಾಲಕ್ಕೆ ಮುಗಿಸಿ ಒಳ್ಳೆಯ ಹೆಸರನ್ನು ಗಳಿಸಿ ಎಂದು ತಿಳಿಸಿದರು. ನನಗೆ ಭಾಳ ಸಂತೋಷ ಆಯಿತು. ಇದರಿಂದ ಸಂತೋಷಿರ್ತಕ್ಕಂಥದ್ದು ಭಾಳ ಸರ್ವಿಸ್ ಒಂದೇ ಥರ ಇದೆ. ಅದರಲ್ಲೂ KM ಸ್ವಾಮಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ KM ನಾಗರಾಜರು ಗುಲ್ಬರ್ಗಾದಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿ ಅವರ ಒಂದು ಉದ್ಯೋಗ ಪ್ರಾರಂಭ ಆಯಿತು ಅಂತ ಏನು ಮಾತಾಡ್ಲಿಕ್ಕೆ ಏನಿಲ್ಲ. ಯಾಕಂದರೆ ಸಂಪರ್ಕದ ಬಗ್ಗೆ ಬಟ್ ನಾನು ಯಾವುದು ಸರ್ವಿಸ್ ಮಾಡಿರೋದ್ರ ಬಗ್ಗೆ ಮಾತ್ರ ಹೇಳಿದೆ. 1984ರಲ್ಲಿ ನಾನು ಗುಲ್ಬರ್ಗಾದಲ್ಲಿ ಅಪಾಯಿಂಟ್ಮೆಂಟ್ ಆದೆ. ಆ ಸಂದರ್ಭದಲ್ಲಿ ನಮ್ಮ KM ನಾಗರಾಜ್ ಅವರು ಏನು ಮಾಡಿದ್ರು, ಅವರು ನಾರಾಯಣಗೌಡರು ಬೆಂಗಳೂರಿಂದ ಗುಲ್ಬರ್ಗಾದವರು, ನಮ್ಮ ಹನುಮಂತಪ್ಪನವರು ಜಯರಾಜವರು ಹುಬ್ಳಿಯಿಂದ ಬರೀ ಸ್ಟ್ಯಾಂಡಿಂಗ್ ನಿಂತುಕೊಂಡು ಗುಲ್ಬರ್ಗಾಗೆ ಟ್ರಾವೆಲ್ ಮಾಡಿಕೊಂಡು ನನಗೆಲ್ಲ ಕೊಡ್ತಿದ್ದ ಮಹಾನುಭಾವರು. ಅಂಥವ್ರನ್ನ ನಾವು ತೆಗೆದಿಲ್ಲ ಅನ್ನೋ ಸ್ವಭಾವವಿದೆ. ಅಂಥ ಸಂದರ್ಭದಲ್ಲಿ ನನ್ನೊಂದು ಅನಿಸಿಕೆ ಬಂತು. ಹಿರಿಯರು ಮತ್ತು ನನ್ನ ಸ್ನೇಹಿತರಾದ ಜಯರಾಜ್ ಅವರೇ, ಸ್ಕೂಲಲ್ಲಿ ಏನೋ ಒಂದು 7-6 ತಿಂಗಳು ಮದುವೆ ಕೊಟ್ಟಿದ್ದರಂತೆ. ಹಾಗಾಗಿ ಅವರು ಜುಲೈಗೆ ಸೂಪರ್ಯಾನ್ಯೇಷನ್ ಮಾಡಿ ನಿವೃತ್ತಿ ಆಗ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ 39 ವರ್ಷ ಸರ್ವಿಸ್ ಮಾಡೋದು ಭಾಳ ಕಠಿಣ. ನನ್ನ ಅನಿಸಿಕೆ ಅದು ಒಂದು ಸಂಘದಲ್ಲಿ ಇಟ್ಕೊಂಡು ಒತ್ತಡಗಳ ಜೀವನ, ಆರೋಗ್ಯ ಕಾಪಾಡ್ಕೊಳ್ಳೋದು. ಯಾಕಂದರೆ ನಾವು 100 ಕೆಲಸ ಮಾಡಿ 101 ಯಾರಿಗೊಬ್ಬರಿಗೆ ಮಾಡ್ಕೊಂಡಿಲ್ಲ ಅಂತ ಅವ್ರು ಬೇಜಾರಾಗ್ತಾರೆ. ಅದರಲ್ಲಿ ಇರ್ತಾರೆ. ನಾನು ನೋಡ್ತಾ ಇರ್ತೀನಿ, ಅದು ನನಗೆ ಹೇಳಿರಲ್ಲ. ಅದು ಅವ್ರು 39 ವರ್ಷ ಮಾಡಿಬಿಟ್ಟು ಜನನೂ ಕಳ್ಕೊಂಡದಂದರೆ ಇದು ಭಾಳ ಗ್ರೇಟ್. ಅವರ ಅಲ್ಲಿಯರು ಅಫ್ಜಲ್ಪುರದಿಂದ ಮಾಡ್ಕೊಂಡು ಬಂದಿದ್ದಾರೆ. ಸಂಘದ ಬಗ್ಗೆ ಎಷ್ಟು ದುಡಿಯೋಕೆ ಆವಾಗಿನಲ್ಲಿ ಎಷ್ಟು ಸಂಘ ಅವರು ಪಡ್ಪಡಿಸ್ತಾರೆ ಅಂತ ಹೇಳಿದ್ರೆ ಇವತ್ತು ಅದೇ ಕಲಿತಿದ್ದಾರೆ. ಅದೆಲ್ಲ ಕಾರಣ ಏನಂತ ಹೇಳಿದ್ರೆ ಹಿರಿಯರು ಸೇರಿರ್ತಕ್ಕಂಥ ದೇವರು ಸ್ವಾಮಿ ಸಾಹೇಬ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವರು ನನಗೆ ಎಲ್ಲ ರೀತಿಯಲ್ಲಿ ಕೆಲಸದಲ್ಲಿರ್ಬೋದು, ಶಿಸ್ತಲ್ಲಿರ್ಬೋದು, ವಿಶ್ವಾಸದಲ್ಲಿರ್ಬೋದು, ಸಭೆಯಲ್ಲಿರ್ಬೋದು, ಒಬ್ಬರು ಹಿರಿಯರಿಗೆ ಗೌರವ ಕೊಡೋದ್ರ ಬಗ್ಗೆ ಆಗಲಿ, ಜೀವನ ಜೀವಿಸೋ ಬಗ್ಗೆ ಆಗಲಿ, ಕೆಲಸದ ಬಗ್ಗೆ ಆಗಲಿ ಎಲ್ಲ ರೀತಿಯಲ್ಲಿ ನನಗೆ ಹೇಳಿಕೊಟ್ಟಿದ್ದಾರೆ. ಇವತ್ತು ಹೇಳಿಕೊಟ್ಟಿದ್ದಾರೆ. ಒಬ್ಬ ಸ್ಟೂಡೆಂಟು ಒಬ್ಬ ಟೀಚರ್ ಹತ್ರ ಹೇಗಿರ್ತಾರೋ, ಒಬ್ಬ ಟೀಚರ್ ಒಬ್ಬ ಸ್ಟೂಡೆಂಟ್ ಹತ್ರ ಹೇಗಿರ್ತಾರೋ ಅದಕ್ಕೆ ಮೇಲೆ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಮೇಲೆ ನಮ್ಮನ್ನ ನೋಡಿಕೊಂಡು ನಾವು ಕಷ್ಟದಲ್ಲಿದ್ದಾಗ ಎಷ್ಟೋ ನಮ್ಗೆ ಸಾಕೊಂಡಿದ್ದಾರೆ. ಇವಾಗ ನಮಗೆ ವರ್ಡ್ಸ್ ಬಂದಾಗ ಹೇಳೋದಕ್ಕೆ ನಮ್ಮ ಸ್ವಾಮಿ ಸಾಹೇಬರು 1964ರಲ್ಲಿ ಡಿಸೆಂಬರ್ 25ರಲ್ಲಿ ಅವರು ಹುಟ್ಟಿದ ದಿನಾಂಕ ಅವತ್ತು. ಅವರು ವಿದ್ಯಾಭ್ಯಾಸನ ಕೋಲಾರದಲ್ಲಿ ಮುಗಿಸಿ ಆಮೇಲೆ ಚಿಂತಾಮಣಿಯಲ್ಲಿ ಡಿಪ್ಲೊಮಾ ಮಾಡಿ ಅವರು ಗುಲ್ಬರ್ಗಾದಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟು. ಅಲ್ಲಿಂದ ಅವ್ರ ಜೀವನ ಯಾವ ರೀತಿ ಬಂತು ಅಂತ ಹೇಳಿದ್ರೆ, ಅವರು ಸಂಘಟನೆ ಈ ರೀತಿಯಲ್ಲಿ ಇವತ್ತೊಂದು ಬಂದು ಅವರು ಸಂಪಾದಿಸಿದಲ್ಲಿ ಆಸ್ತಿಪಾಸಿರ್ತಕ್ಕಂಥ KMV ಸ್ವಾಮಿ ಅವರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಎಷ್ಟು ತೋರಿಸ್ತಾ ಇರ್ತಕ್ಕಂಥದ್ದೇ ಉದಾಹರಣೆ ಆಗಿರುತ್ತೆ. ಆದ್ಮೇಲೆ ಹೀಗಾಗಿ ಬಹಳಷ್ಟು ನಮ್ಮ ಹಿರಿಯರು ಅಧಿಕಾರಿಗಳು ಹೇಳಿದ್ರು ನಮ್ಮ KMV ಸ್ವಾಮಿ ಸಾಹೇಬರ ಬಗ್ಗೆ. ಆದರೆ ನಾನು ನನ್ನ ಒಂದು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಇವತ್ತು ಸಂತೋಷ
ಎರಡೂ ಆಗ್ತಾ ಇದೆ. ಸಂತೋಷ, ಯಾಕಂದ್ರೆ ಇವತ್ತು ಸಂಸ್ಥೆಯಲ್ಲಿ ಸುದೀರ್ಘವಾಗಿ 40 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ವಯೋವೃತ್ತಿ ಹೊಂದತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಕಷ್ಟದ ದಿನಗಳು. ಯಾಕಂದ್ರೆ ಬಹಳಷ್ಟು ಒತ್ತಡಗಳಲ್ಲಿ ಅವರು ಒಂದು ಸೇವೆಯನ್ನ ಸುದೀರ್ಘವಾಗಿ 40 ವರ್ಷಗಳ ಕಾಲ ಏನು ಒಂದು ಆರೋಗ್ಯದಿಂದ ಇವತ್ತು ವಯೋವೃತ್ತಿ ಇದು ಸಂತೋಷಕರವಾಗಿ